ಗೂಗಲ್ ಎಐ ಹಬ್ ಏನಿದೆ ಅದು ಆಂಧ್ರದಲ್ಲಿ ಹೂಡಿಕೆ ಮಾಡ್ತಾ ಇದೆ. ರಾಜಧಾನಿ ಗುಂಡಿ ಕಾರಣದಿಂದಾಗಿ ಇದು ಆಂಧ್ರಕ್ಕೆ ಹೋಯಿತು ಅಂತ ಬಿಜೆಪಿ ನಾಯಕರು ಟಾರ್ಗೆಟ್ ಮಾಡ್ತಿದ್ದಾರೆ. ಹಾಗಾದ್ರೆ ಏನಾಗಿದೆ ಅಲ್ಲಿ ಮನಿ ರಿಪೋರ್ಟ್ ನೋಡೋಣ. ರಸ್ತೆ ಗುಂಡಿ ಬಿದ್ದಿದೆ ಅಂದ್ರೆ ಗೆಟ್ ಔಟ್ ಫ್ರಮ್ ಬೆಂಗಳೂರು ಅಂತಾರೆ. ಆಂಧ್ರ ಪಾಲಾಗೋಯ್ತು. ಇಡೀ RSS ಅಂತ ಪಟ್ನಾ ಮಾಡಿ 30,000 ಉದ್ಯೋಗವನ್ನ ಹಾಳು ಮಾಡಿದ್ರಲ್ಲ ನೀವು, ಮನೆ ಹಾಳು ಕಾಂಗ್ರೆಸ್. ಬೆಂಗಳೂರಲ್ಲಿ ಮಳೆ ಬಂದ್ರೆ ರಸ್ತೆಗಳು ಕೆರೆಗಳಂತಾಗುತ್ತವೆ. ಹೆಜ್ಜೆ ಹೆಜ್ಜೆಗೂ ಗುಂಡಿಗಳೇ ರಾರಾಜಿಸುತ್ತಿವೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಇದರಿಂದ ಬೇಸತ್ತ IT ಕಂಪನಿಗಳು ಬೆಂಗಳೂರಿನಿಂದ ಕಾಲ್ ಕೀಳೋ ಬಗ್ಗೆ ಮಾತನಾಡಿದ್ವು. ಅಷ್ಟೇ ಅಲ್ಲ, ಗೂಗಲ್ AI ಹಬ್ಗಾಗಿ ಆಂಧ್ರ ಪ್ರದೇಶದಲ್ಲಿ 1.3 ಲಕ್ಷ ಕೋಟಿ ಹೂಡಿಕೆ ಮಾಡಿದೆ. ಇದು ರಾಜ್ಯ ಬಿಜೆಪಿ ನಾಯಕರನ್ನ ಕೆರಳಿಸಿದೆ. ರಾಜ್ಯಕ್ಕೆ ಬರಬೇಕಿದ್ದ ಗೂಗಲ್ AI ಕಂಪನಿ ಆಂಧ್ರ ಪ್ರದೇಶಕ್ಕೆ ಹೋಗುವಂತಾಗಿದೆ. ಕಸದ ರಾಶಿ ನೋಡಿದ ಮೇಲೆ ಯಾವ ಕಂಪನಿಯೂ ಇಲ್ಲಿಗೆ ಬರಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು. RSS ಬಿಟ್ಟು ಅಭಿವೃದ್ಧಿ ಬಗ್ಗೆ ಮಾತನಾಡಿ ಅಂತ ಗುಡುಗಿದ್ರು. ಆಂಧ್ರ ಪಾಲಾಗೋಯ್ತಲ್ಲ. ಇಡೀ RSS ಅಂತ ಪಟ್ನಾ ಮಾಡಿ 30,000 ಉದ್ಯೋಗವನ್ನ ಹಾಳು ಮಾಡಿದ್ರಲ್ಲ ನೀವು, ಮನೆ ಹಾಳು ಕಾಂಗ್ರೆಸ್. ನಿಮ್ಗೆ ಅಭಿವೃದ್ಧಿ ಬೇಕಾ, ಈಗ ಟೀಕೆ ಬೇಕಾ? RSS ನ ಟೀಕೆ ಮಾಡೋದ್ ಬೇಕಾ? ಬಿಜೆಪಿ ನಾಯಕರ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಸಚಿವ ಪ್ರಿಯಾಂಕ್ ಖರ್ಗೆ, ನಮ್ಮ ರಾಜ್ಯಕ್ಕೆ ಎಷ್ಟು ಬಂಡವಾಳ ಬಂದಿದೆ ಅನ್ನೋದು ಮೋದಿಗೆ ಗೊತ್ತಿದೆ ಅಂದ್ರು. ಅಶೋಕ್ ಅವರಿಗೆ ಕರಿಯಕ್ಕೆ ಹೇಳ್ರಿ, ನಮ್ಮ ಬಂಡವಾಳ ಎಷ್ಟು ಬಂದಿದೆ ಅಂತ ಮೋದಿ ಅವರು ಹೇಳ್ತಾರೆ. ಐ ಆಮ್ ನಂಬರ್ 2 ಇನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಐ ಆಮ್ ನಂಬರ್ 1 ಇನ್ ಇಂಡಿಯಾ ಇನ್ IT ಸರ್ವಿಸಸ್ ಎಕ್ಸ್ಪೋರ್ಟ್ಸ್. ಅವ್ರು ಇದ್ದಾಗ ಏನೂ ಆಗಿಲ್ಲ. ಕಿಯೋನಿಕ್ಸ್ ಹಗರಣ ಮಾಡಿದವ್ರು ಗೊತ್ತಾ? 1,200 ಕೋಟಿ ಹಗರಣ. ಅದನ್ನು ಮುಂದಿನ ವಾರದಲ್ಲಿ ಮುಂದೆ ಹೇಳ್ತೀನಂತೆ. ಕರ್ನಾಟಕವನ್ನ ಮತ್ತೆ ವ್ಯಂಗ್ಯ ಮಾಡಿದ ಆಂಧ್ರ ಸಚಿವ, ಇದ್ದ ಗೂಗಲ್ AI ಹಬ್ ಹೂಡಿಕೆ ಆಂಧ್ರ ಪಾಲಾಗಿದ್ದೇ ತಡ. ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ವಾಕ್ ಸಮರ ಮಾಡ್ತಿದ್ರೆ ಆತ ಆಂಧ್ರ IT ಸಚಿವ ನಾರಾ ಲೋಕೇಶ್ ಕರ್ನಾಟಕವನ್ನ ವ್ಯಂಗ್ಯ ಮಾಡಿದ್ದಾರೆ. ಕೆಲವರು ನಮ್ಮ ಆಂಧ್ರ ಊಟ ಬಹಳ ಉರಿ ಖಾರ ಅಂತಾರೆ, ಆದ್ರೆ ನಮ್ಮ ಬಂಡವಾಳ ಹೂಡಿಕೆ ಕಂಡು ನೆರೆಹೊರೆಯವರು ಉರಿ ಅನುಭವಿಸುತ್ತಿದ್ದಾರೆಂದು ಕುಟುಕಿದ್ದಾರೆ. ಕೆಲವರು ನಮ್ಮ ಆಂಧ್ರದ ಆಹಾರ ಬಹಳ ಉರಿ ಖಾರ ಎನ್ನುತ್ತಾರೆ, ಆದರೆ ನಮ್ಮ ಬಂಡವಾಳ ಹೂಡಿಕೆ ಕೂಡ ಅಷ್ಟೇ ಖಾರವಾಗಿದೆ. ಕೆಲವು ನೆರೆಹೊರೆಯವರು ಈಗಾಗಲೇ ಇದರ ಉರಿ ಅನುಭವಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.